ಬೌರಿಂಗ್ ರೀತಿಯಲ್ಲಿಯೇ ಮತ್ತೊಂದು ಗೋಡೆ ಕುಸಿಯುವ ಭೀತಿ ಎದುರಾಗಿದೆ. ಬೌರಿಂಗ್ ಆಸ್ಪತ್ರೆ ಅನಾಹುತವನ್ನ ನೆನಪಿಸ್ತಾ ಇದೆ ಈ ಒಂದು ಕಾಂಪೌಂಡ್. ಬೌರಿಂಗ್ ಆಸ್ಪತ್ರೆ ಅನಾಹುತವನ್ನ ನೆನಪಿಸ್ತಾ ಇದೆ ಈ ಕಾಂಪೌಂಡ್. ಮೈಸೂರಿನ ಪಾರಂಪರಿಕ ಕಟ್ಟಡದ ಗೋಡೆ ಕುಸಿಯುವ ಭೀತಿ ಎದುರಾಗಿದೆ. ಯಾವ ಘಳಿಗೆಯಲ್ಲಿ ಕುಸಿದು ಬೀಳುತ್ತೋ ಅನ್ನುವಂತಹ ಆತಂಕ ಈಗ ಮನೆ ಮಾಡಿರುವಂತದ್ದು. ನಗರದ ಹೃದಯ ಭಾಗದಲ್ಲಿರುವಂತಹ ಸಂಸ್ಕೃತ ಶಾಲಾ ಕಾಂಪೌಂಡ್ ಇದು. ಶತಮಾನಗಳ ಇತಿಹಾಸವನ್ನ ಹೊಂದಿರುವಂತಹ ಈ ಸಂಸ್ಕೃತ ಪಾಠಶಾಲೆ ನಿರ್ವಹಣೆ ಇಲ್ಲದೆ ಕುಸಿಯುವ ಹಂತವನ್ನ ತಲುಪಿದೆ ಕಾಂಪೌಂಡ್. ಈ ಗೋಡೆ ಬದಿಯಲ್ಲಿಯೇ ಕುಳಿತು ಬೀದಿ ಬದಿ ವ್ಯಾಪಾರ ಕೂಡ ಆಗ್ತಾ ಇರುವಂತದ್ದು. ಈ ಜಾಗದಲ್ಲಿ ಶಾಲಾ ಕಾಂಪೌಂಡ್ ಬಳಿಯೇ ನಿಲ್ಲುವ ಸಾವಿರಾರು ವಾಹನಗಳು. ಯಾರ ಮೇಲೆ ಯಾವ ವೇಳೆ ಬೀಳುತ್ತೋ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ ನೋಡಿ. ಯಾವಾಗ ಬೇಕಾದ್ರೂ ಬೀಳ್ಬೋದು ಈ ಗೋಡೆ. ಕಳೆದ 2 ದಿನಗಳ ಹಿಂದೆ ಮಳೆ ಕುಸಿದು ಕಾಂಪೌಂಡ್ನ ತಳ ಕುಸಿತ ಆಗಿರುವಂಥದ್ದು. ದುರಂತ ಸಂಭವಿಸುವುದಕ್ಕೂ ಮುನ್ನವೇ ಎಚ್ಚರಿಕೆ ಆಗಿರಬೇಕು, ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳಬೇಕು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತದ ದುರಂತ ಏನು ಸಂಭವಿಸಿತ್ತು ಅಂತಹದ್ದೇ ಒಂದು ಘಟನೆ ಪಾಲಿಕೆಯ ನಿರ್ಲಕ್ಷ್ಯದಿಂದ ಮತ್ತದೇ ಘಟನೆ ಮೈಸೂರಿನಲ್ಲೂ ಕೂಡ ಸಂಭವಿಸುತ್ತಾ ಅನ್ನುವಂತಹ ದಟ್ಟ ಅನುಮಾನ ಈಗ ಕಾಡ್ತಾ ಇರತಕ್ಕಂಥದ್ದು. ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಬನುಮಯ್ಯ ರಸ್ತೆಯಲ್ಲಿ ಬರುವಂತಹ ಏನು ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಸ್ಕೃತ ಪಾಠಶಾಲೆ ಏನಿದೆ, ಆ ಒಂದು ಪಾಠಶಾಲೆಯ ಕಾಂಪೌಂಡ್ ಇದೀಗ ಏನು ಮಳೆಯಿಂದಾಗಿ ಕುಸಿತವನ್ನ ಕಾಣ್ತಾ ಇರ್ತಕ್ಕಂಥದ್ದು. ತಳಮಟ್ಟದ ಭಾಗ ಈಗಾಗಲೇ ಸಾಕಷ್ಟು ಕುಸಿತ ಆಗಿರ್ತಕ್ಕಂಥದ್ದು. ಸುಮಾರು 10 ಅಡಿಗೂ ಹೆಚ್ಚಿನ ಹೈಟ್ ಈ ಒಂದು ಕಾಂಪೌಂಡ್ ಇರುವಂತಹದ್ದು. ಈ ಒಂದು ಕಾಂಪೌಂಡ್ ಮಗ್ಗಲಲ್ಲೇ ಸಾಕಷ್ಟು ಜನದಟ್ಟಣೆ ಯಾವಾಗಲೂ ಕೂಡ ಇರುತ್ತೆ. ಸಾಕಷ್ಟು ವಾಹನಗಳು ಕೂಡ ಈ ಒಂದು ಕಾಂಪೌಂಡ್ ಪಕ್ಕದಲ್ಲೇ ನಿಲ್ಲಿಸಿರ್ತವೆ. ಮತ್ತು ಮತ್ತೊಂದು ಬದಿನಲ್ಲಿ ಏನು ಈ ಒಂದು ಕಾಂಪೌಂಡ್ ಮಗ್ಗಲಲ್ಲೇ ಕೂಡ ಫಾಸ್ಟ್ ಫುಡ್ಗಳು ಕೂಡ ಇರುವಂತಹದ್ದು. ಫಾಸ್ಟ್ ಫುಡ್ಗಳಲ್ಲಿ ದಿನನಿತ್ಯ ನೂರಾರು ಜನರು ಬಂದು ಏನು ಊಟವನ್ನು ಮಾಡಲಿಕ್ಕೆ ಬೆಳಗಿನ ಉಪಹಾರವನ್ನು ಸೇವಿಸಲಿಕ್ಕೆ ಕೂಡ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಈ ಒಂದು ಕಾಂಪೌಂಡ್ ಕುಸಿತ ಆದರೆ ಏನು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಒಂದು ಕಾಂಪೌಂಡ್ ಕುಸಿತ ಆಗಿ 8 ಮಂದಿ ಏನು ಸಾವನ್ನಪ್ಪಿದ್ರು, ಅಂತಹದ್ದೇ ಒಂದು ಘಟನೆ ಮೈಸೂರಿನಲ್ಲೂ ಕೂಡ ಸಂಭವಿಸುವಂತಹದ್ದು ಕಟು ಸತ್ಯ ಆಗಿರ್ತಕ್ಕಂಥದ್ದು. ಇಷ್ಟೊಂದು ಏನು ಪಾಲಿಕೆಯಿಂದ ಕೂಗಳುತ್ತದೆ ದೂರದಲ್ಲಿರ್ತಕ್ಕಂತಹ ಈ ಒಂದು ಕಟ್ಟಡದ ಕಾಂಪೌಂಡ್ ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದ್ರು ಕೂಡ ಏನು ಮಳೆಯಿಂದಾಗಿ ಬೀಳುವ ಅಂತ ತಲುಪಿದ್ರು ಕೂಡ ಪಾಲಿಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನು ಯಾತಕ್ಕಾಗಿ ಮಾಡ್ತಿದೆ ಅನ್ನುವಂತಹದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಜಾಣ ಕುರುಡುತನ ಏನಾದ್ರು ಪ್ರದರ್ಶನ ಮಾಡ್ತಾ ಇದ್ದಾರಾ, ಈ ಆಗುವಂತಹ ಅನಾಹುತವನ್ನ ಏನಾದ್ರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು. ಕುರಿತು ಮಾತಾಡ್ಲಿಕ್ಕೆ ಇಲ್ಲೊಂದಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಕಾಂಪೌಂಡ್ ಇಷ್ಟು ಇದಾಗಿದೆ, ಪಾಲಿಕೆ ಗಮನಕ್ಕಿಲ್ವಾ ಇದು? ಇಲ್ಲ ನಿರ್ಲಕ್ಷ್ಯತನದಿಂದ ಯಾರು ಜೀವ ಹಾನಿ ಕಾಯ್ತಾ ಇದ್ದಾರಾ ಅಂತ? ಈಗ ಮೈಸೂರಿನಲ್ಲಿರುವಂಥ ಕಟ್ಟಡಗಳೆಲ್ಲವೂ 100 ವರ್ಷ ಇತಿಹಾಸ ಅಂತ ಕಟ್ಟಡ. ಅದು ಸಂಸ್ಕೃತಿ ಪಾಠಶಾಲೆ ಕಟ್ಟಡ. ಅದು ಈಗಾಗಲೇ ಕುಸಿತಾ ಇದೆ ಅಂದರೆ ಎದುರುಗಡೆ ಅದ್ರ ಪಕ್ಕ ನಗರ ಪಾಲಿಕೆ ಇದೆ. ನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಏನಾಗಿದೆ ಅಂದರೆ ಎಲ್ಲಿ ಕಾತಾಯ ಕಂದಾಯ ಮಾಡಬೇಕು, ಯಾರಿಗೆ CR ಕೊಡಬೇಕು, ಎಲ್ಲಿ ದುಡ್ಡು ಬರುತ್ತೆ, ಆ ಥರ ನೋಡ್ತಾ ಇದ್ದಾರೆ ಹೊರತು ಇಂಥ ಹಳೆ ಕಟ್ಟಡಗಳನ್ನ ಕುಸಿದಾರ ಕಟ್ಟಡ ಯಾವುದೂ ಸಹ ನೋಡ್ತಾ ಇಲ್ಲ. ಮೈಸೂರಲ್ಲಿ ಈಗ ಸಂಸ್ಕೃತ ಪಾಠಶಾಲೆ ಏನು ಬಿದ್ದೋಗಂಗಿದೆ. ಆ ಪಕ್ಕದಲ್ಲಿ ಸಹ ಇವು ನೋಡಿಲ್ಲ ಅಂದರೆ ಇದು ಎಂಥ ದೂರ ಅಂತ ಇವತ್ತೇನಾಗಿದೆ ಅಂದರೆ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು, ಅವರು ಸಹ ಈ ಹಳೆ ಪಾಠ್ಯ ಕಟ್ಟಡಗಳನ್ನ ಯಾವುದು ಸಹ ನೋಡ್ತಾನೆ ಇಲ್ಲ ಸರಿಯಾಗಿ. ಪಾರಂಪರಿಕ ಕಟ್ಟಡ ಹಾಳಾಗ್ತಾ ಇದೆ, ಅದನ್ನ ಉಳಿಸ್ಕೋಬೇಕು ಅಂತ ಕೆಲಸ ಮಾಡ್ತಾ ಇಲ್ಲ. ಈಗ ಲೈಮ್ ಸ್ಟೋನ್ ಬಿಲ್ಡಿಂಗ್ ಕಟ್ಟಡ ಹಂಗೆ ಆಗ್ಬಿಡ್ತು, 10 ವರ್ಷದಿಂದ ಹಂಗೆ ಬಿದ್ದಿದೆ. ಈ ಥರ ಆಗ್ತಿದೆ. ದಯವಿಟ್ಟು ಜಿಲ್ಲಾ ಉಸ್ತುವಾರಿಯವರು ಎಲ್ಲರೂ ಸಭೆ ಕರೆದು ನಿಮ್ಮ ಅಧಿಕಾರಿಗಳು ಬರೀ ಹಣ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ಅದ್ರ ಬಿಟ್ಟು ಪಾರಂಪರಿಕ ಕಟ್ಟಡ ಉಳಿಸೋವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಸರ್, ಮಳೆ ಬಂದು ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 8 ಜನ ಸಾವನ್ನಪ್ಪರು. ಆ ಘಟನೆಯಿಂದನೂ ಕೂಡ ಮೈಸೂರು ಪಾಲಿಕೆ ಇನ್ನೂ ಕೂಡ ಬುದ್ಧಿ ಕಲ್ತಿಲ್ವಾ ಅಂತ ನೋಡಿ. ಇವತ್ತು ಮೈಸೂರಲ್ಲಿ SN ಕೃಷ್ಣವ್ರು ಇದ್ದಾಗ ಎಲೆಕ್ಟ್ರಿಸಿಟಿ ಅಂತೇಳಿ ಒಂದು ಕಮಿಷನ್ ಅಪಾಯಿಂಟ್ ಮಾಡಿದ್ರು. ಪಾರಂಪರಿಕ ಕಟ್ಟಡಗಳು ಯಾವುದಿದೆ ಅದನ್ನು ಸೇಫ್ ಮಾಡ್ಕೊಂಡು ಹೋಗಬೇಕು. ವಿಜಯ ಭಾಸ್ಕರ್ ಒಂದು DC ಆಗಿದ್ರು, ಮಾಡಿದರು. ಇವತ್ತು ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಕಾರ್ಪೊರೇಟರ್ಗಳು ಯಾರು ಎಲೆಕ್ಟೆಡ್ ಬಾಡಿ ಇಲ್ಲ. ಇವತ್ತು ಕೌನ್ಸಿಲ್ ಎಲ್ಲ ಅಧಿಕಾರಿಗಳು ದರ್ಬಾರಿ. ಇವತ್ತು ಕಮಿಷನರ್ ಬರ್ತಾರೆ, ಅವ್ರಿಗೇನು ಮೈಸೂರು ಬಗ್ಗೆ ಕಾಳಜಿ ಇಲ್ಲ. ಬರ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಇದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ಆಗಬೇಕು, ಸ್ಥಳೀಯ ಕಾರ್ಪೊರೇಟರ್ಗಳು ಬರಬೇಕು. ಮತ್ತು ಮುಖ್ಯಮಂತ್ರಿ ತವರೂರು ಇದೇನು ಇದೆಲ್ಲ ಅವ್ರಿಗೂ ಗೊತ್ತು. ಮತ್ತು ಮಾದೇವಪ್ಪ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇಷ್ಟೆಲ್ಲ ಇದ್ರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಅವಾಗ ಗೊತ್ತಾ ಏನಾದ್ರು ಅವಘಡಗಳಾಯಿತು ಅಂತ ಹೇಳಿದ್ರೆ ಸಂಬಂಧಪಟ್ಟ ಸರ್ಕಾರ ಜಿಲ್ಲಾಡಳಿತ ನೇರ ಹೊಣೆ ಆಗುತ್ತೆ ಅಂತಕ್ಕಂಥದ್ದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ.
ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಪಾಲಿಕೆ ಈ ಒಂದು ಕುರಿತು ಗಮನ ಹರಿಸಬೇಕಾಗಿದ್ದಂತಹ ಪಾಲಿಕೆ ಕೇವಲ ಖಾತೆ ಕಂದಾಯಗಳಲ್ಲಿ ಬ್ಯುಸಿ ಇದೆ. ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಕಿಂಚಿತ್ತು ಗಮನವನ್ನು ಹರಿಸ್ತಾ ಇಲ್ಲ. ಮುಂದೆ ಆಗುವಂತಹ ಅನಾಹುತಕ್ಕೆ ಇವರುಗಳೇ ನೇರ ಹೊಣೆ ಎನ್ನುವಂತಹ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವರ್ಗ ನ್ಯೂಸ್, ಮೈಸೂರು.